ಪ್ರವಚನ ಕಾರ್ಯಕ್ರಮ ಅನ್ನಂಗಾಗೈತೆ. ಯಾಕಂದ್ರೆ ಕಬ್ಬಿನ ಪ್ರವಚನ ಕಾರ್ಯಕ್ರಮ ಇದೆ. ಇದನ್ನು ಸೇನಾಕಿತ್ತು ಅಜ್ಜರ ಆಧ್ಯಾತ್ಮಿಕ ಅಟ್ಟ ಹೇಳ್ತಾರ. ಇವತ್ತೇನ್ ಮಾಡಕತ್ರ ಅಂದ್ರೆ ಎಲ್ಲರೂ ಕೂಡ ಕಬ್ಬಿನ ಆಧ್ಯಾತ್ಮನ ಚಾಲು ಮಾಡ್ರ. ಕಬ್ಬಿಗೆ ಎಷ್ಟ ಉತ್ಪಾದನೆ ಬರ್ತತಿ, 1 ಟನ್ ಕಬ್ಬು ಅಂದ್ರೆ ಗೌರ್ಮೆಂಟ್ ಏನ್ ಹೋಗ್ತತಿ, ಕಾರ್ಖಾನೆ ಸ್ಟಡಿ ಮಾಡ್ತಾನೋ. 1 ಟನ್ ಕಬ್ಬ ಕಾರ್ಖಾನೆ 1,000 ರೂಪಾಯಿ ಉಳಿಸ್ಕೋತಾನ. 1 ಟನ್ನಿಗೆ 1,000 ರೂಪಾಯಿ ಕಾರ್ಖಾನೆ ಮಾಲೀಕ ಉಳಿಸ್ಕೋತಾನೋ. ನಾವು ದುಡಿಯವ್ರು ಏನ್ ಮಾಡತ್ತು ಅನ್ನೋದು ಇವತ್ತು ಗೊತ್ತಾಗೈತಿ ನಿಮಗೀಗ. ಇಲ್ಲಿವರೆಗೆ ಗೊತ್ತಾಗಿಲ್ಲ ಇವ್ರಿಗೆ. ನಾವು ದಿವ್ಸ ಕೈ ಮುಗಿತಿರು, ಕಾಲು ಬೀಳ್ತಿರು, ಬರ್ರು ರೊಕ್ಕ ಕೇಳೋಣ ಅಂತಂದ್ರ ಇವ್ ಹಂಗ ಹೇಳ್ತಾವಳ. ಇದು ನಮ್ನಿ ಬೇರೆನ ಅದಾವು, ಪಟ್ಟಿ ಹಾಕಿ ಮಕ್ಕಳನ್ನ ಇಟ್ಟಂಗಾಗೈತಿ, ಅವ್ರು ಮಾಡ್ತಾರ ಅಂತೇಳಿ ಹಿಡಿದು ರೈತರೆಲ್ಲ ತಿಳ್ಕೊಂಡಿರ. ನಿನ್ನೆ ಏನ ಭರತ್ನ್ಯಾಗ ಒಂದೊಂದ ಹೆಗಲ ಮೇಲೆ ಬಂದೂಕ್ ಹಾಕೊಂಬರ್ರಿ. ಇದು ಬಂದೂಕೋಪ. ಇದೆಲ್ಲ ಈ ಬೆಳಗಾವಿ ಒಳಗ 30 ಕಾರ್ಖಾನೆಗಳು ಬಂದದಾವತ್ತಂದ್ರ ನಿನ್ನೆ ಒಂದು ಕಾರ್ಖಾನೆ ಇಲ್ಲಿ ಬೆಲ್ಲದ ಫ್ಯಾಕ್ಟ್ರಿ, ಅಸ್ಕಿ ಫ್ಯಾಕ್ಟ್ರಿ ಇತ್ತ. ಒಂದು ಫೋನ್ ಹಚ್ಚಿ ಹೇಳಿ, ಇಲ್ಲಿ ಬೆಲ್ಲ ಇರ್ಲಿ ಏನಾರು ಇರ್ಲಿಪ್ಪ, ನೀ ಸುಮ್ಮ ಬಂದ್ ಮಾಡೋದಷ್ಟ, ಅದೆಲ್ಲ ಕಟ್ಟಿ ಹೇಳೋಂಗಿಲ್ಲ ಅಂತಂದ್ರೆ ಅವನು ಕೂಡ ಬಂದ್ ಮಾಡ್ಯಾನ. ಮತ್ತೆ ಅದೇ ರೀತಿಯಾಗಿ ರಾಮದುರ್ಗದಾಗ ಒಂದು ಪ್ಯಾರಿ ಅಂತೇಳಿ ಅವನು ಕೂಡ ಚಾಲೂ ಮಾಡಿದ್ದಾವ. 3,200 ಎಷ್ಟೋ ಮ್ಯಾಲ ಹೇಳಿದ್ದ. ಅದಕ್ಕೂ ಕೂಡ ಒಪ್ಕೊಂಡಿರ್ಕಿಲ್ಲ, ನಂಗೆ ಟೈಮ್ ಸಿಕ್ಕಿರ್ಕಿಲ್ಲ. ಮತ್ತ ನಿನ್ನೆ ನಮ್ಮ ಮುದೋಳೆಲ್ಲ ಈ ಕಡೆ ರಾಮದುರ್ಗ ಹುಡುಗರು ಕೂಡಿ ಅದನ್ನು ಕೂಡ ಕಾರ್ಖಾನೆ ಬಂದ್ ಮಾಡ್ಯಾರ. ಅದಕ್ಕಾಗಿ ಇದು ಅದ್ಭುತ ಜಾತ್ರೆ ನಡೆದೈತಿ. ಕಬ್ಬು ಬೆಳೆಗಾರರ ಜಾತ್ರೆ ಇದೆ. ವರ್ಷಕ್ಕೊಮ್ಮೆ ಕಬ್ಬು ಬೆಳೆಗಾರ ಜಾತ್ರೆ ಎಲ್ಲಿ ಮಾಡೋದಪ್ಪ? ಗುರುಲಾಪುರ ಕ್ಲಾಸ್ನಾಗ. ಇನ್ನು ಜೇಕಾಪಾಕ ಮುಂದಿನ ವರ್ಷ ಡೇಟ್ ಫಿಕ್ಸ್ ಮಾಡಿದ್ವಿ ತಿಳ್ಕೊ. ಒಮ್ಮೆ 10 ಲಕ್ಷ ಮಂದಿ ಕೂಡಿದ್ರೆ ಜೇಕ ಏನೇನಾಯ್ತು. ನಮ್ಮ ಮನ್ಯಾಗಿನವ್ರು ಮನ್ಯಾಗ ಹೆಣ್ಮಕ್ಳನ್ನ ಮಕ್ಕಳ ಕರ್ಕೊಂಬಂದು 4 ಜಾತ್ರೆ ಮಾಡಿ ಕಬ್ಬಿನ ಬಿಲ್ ನಿಗದಿ ಮಾಡೋದು. ಅಜ್ಜಾರ ದಯವಿಟ್ಟು ಮಠದಾಗ ಜಾತ್ರೆ ಕಡಿಮೆ ಮಾಡೋಣ್ರಿ. ರೈತರಿಗೆ ರೊಕ್ಕನ ಜಾತ್ರೆ ಮಾಡೋಣ್ರಿ. ಯಾಕಂದ್ರೆ ರೊಕ್ಕ ಇಲ್ದ್ರೆ ಯಾವ ಜಾತ್ರೆ ತಗೋದು ಏನ್ ಮಾಡೋದ್ರಿ? ಇಲ್ಲಿ ಹಣ ಬರೋ ಜಾತ್ರೆ ಐತಿ ನೋಡ್ರಿ. ನಾವ್ ವರ್ಷಕ್ಕ 200 ಕೂಡ ಲಾಭ ಮಾಡ್ಕೊಂಡ್ರ ನಾವ್ ಬೆಳೆಯವ್ರ ಕಬ್ಬದ, ಹೌದಲ್ಲ? ಬೇರೆ ಬೆಳೆಯವರು ಅಲ್ಲ, ಬೆಳೆದ್ರು ಯಾವ ಬೆಳೆ ಉಳಿವಲ್ವ. ಅದಕ್ಕಾಗಿ ಕಬ್ಬು ಬೆಳೆಗಾರರ ಜಾತ್ರೆಯನ್ನ ಈ ವಾಸ್ತು ಮಾತ್ರ ಅದರ ಅದೇನು ಗೊತ್ತಿಲ್ಲ. ಈ ಗುರುಲಾಪುರ ವಾಸ್ತು ಮಾತ್ರ ನಂಬರ್ 1. ಇಲ್ಲಿ ಏನ್ ಕೆಲಸ ಮಾಡ್ತು ಎಲ್ಲ ಸಕ್ಸಸ್ ಅನ್ನ. ಇಲ್ಲಿ ಬರೀ ಮೀಟಿಂಗ್ ಮಾಡಿ ಹಿಂಗ್ ಮಾತಾಡಿದ ತಿಳ್ಕೊರಿ ನೀವು, ಆ ಚಳವಳಿ ಸಕ್ಸಸ್ ಅನ್ನ. ಅದಕ್ಕಾಗಿ ವಿಶೇಷವಾಗಿ ಗುರುಲಾಪುರದವ್ರು ಕೂಡ ಬರೀ ಇದ ಹುಲಿ ಕುಮಾರ ಬೊಪಾಟೆ ಅಂತೇಳಿ ಹಳ್ಳಿಯಾಳದಿಂದ, ಕಾರವಾರ ಜಿಲ್ಲೆ ಹಳ್ಳಿಯಾಳದಿಂದ ಬಂದವ್ರ. ಮೊನ್ನೆ ಇವರು ಸುಮಾರು 1 ತಿಂಗಳು ಇವರು ಕೂಡ 15 ದಿವಸ ಚಳವಳಿ ಮಾಡಿರಲಿ ಕಬ್ಬು. ಅಲ್ಲಿ ಅವನು ಕೂಡ ಬರೀ 3,000 ರೂಪಾಯಿ ಘೋಷಣೆ ಮಾಡಿ ಚಾಲೂ ಮಾಡಿದ್ದ. 3,000 ರೂಪಾಯಿ ಘೋಷಣೆ ಮಾಡಿ ಚಾಲೂ ಮಾಡ್ರ. ಏನು ಒಂದು 15 ದಿವಸ ಅವೋ ರಾತ್ರಿ ಆಗಲಿ ಹೋರಾಟ ಕೂತು 50ಕ್ಕೆ ಬಂದ, ಮತ್ತ 25ಕ್ಕೆ ಬಂದ, ಒಮ್ಮೆ 12 ಬಂದ. ನಾವೇಮ್ ಹೋಗಿನ ಅವಾಗ ಎಷ್ಟೋ 13 ರೂಪಾಯಿ ಬಂದ. ಯಾಕೋ ಭಿಕ್ಷಾ ಕೊಡಕ್ಕೆ ಕಿಸ್ಬಾಯಿ ಅಂತ ಕೇಳಿದ್ವು. ಅವಾಗೇನ ಎಲ್ಲರೂ ಕೂಡ ಬಿರ್ಸ್ ಮಾಡಿದಿಲ್ಲ. ಅವರು ಗಂಡು ಮಕ್ಕಳು ಬಹಳ ಹೋರಾಟ ಗಟ್ಟಿ ಅಲ್ಲೂ. ಯಾಕಂದ್ರ ಆ ರೀತಿ ಅದ್ಭುತ ಕುಮಾರ್ ಬೊಪಾಟೆ ಜಿಒಜಿ ಅವರು ಅಂತೇಳಿ ಒಂದು ಬಹಳ ಅದ್ಭುತ ಕಿಮ್ಮತ್ತೆ. ನಾವೇನಂಗ ಅಗರ್ ನನ್ನ ಮಕ್ಕಳೆಲ್ಲ ಇಡೀ ರಾಜ್ಯ ತುಂಬಾ ಮಂದಿನ ಸಾಕಿದ್ವು. ಹುಲಿಗಳು ಬಟನ್ ಬಡ್ದು ಇವತ್ತು ಹೇಳಿದಪ್ಪ ಅಂದ್ರ ಇಡೀ ಕರ್ನಾಟಕ ತುಂಬಾ ಹುಲಿಗಳೆಲ್ಲ ಬೀದಿಗೆ ಬರ್ತಾವ. ಅದಕ್ಕಾಗಿ ಈ ಕಾರ್ಖಾನೆ ಅವ್ರಿಗೆಲ್ಲ ಗೊತ್ತಾಗೈತಿದ. ಈಗ ಜಾತ್ರೆ ಕುರ್ಲಾಪುರದಾಗ ಪ್ರಾರಂಭ ಆಗೈತಿ ಅಂದ್ರೆ ಇನ್ನು ಮುಂದೆ ಏನ್ ಆಕೈತಿ ಅನ್ನೋದು ಚಿಂತೆ ಐತಿ. ಚಿಂತೆ ಏನ್ ಹತ್ತಿಲ್ಲ. ಈಗ ಡೋಡಿಗೆ ಮತ್ತ 100-200 ಘೋಷಣೆ ಹಾಕಿತ್ತ. ಪ್ರಾಬ್ಲಮ್ ಏನಾಗತ್ತಂತಿ, ಈ ಗಾಳಿಗೆ ಬಾಗಲಕೋಟಿಗೆ ಹೋಗೈತಿ. ಈಗ ಅಲ್ಲಿ ಅವ್ರು ಒದ್ದಾಡ್ಸ ಅಂತಾರ. ಇದೇನೋ ಯಪ್ಪ ಹೆಂಗ್ ನಮ್ಮ ಜನ್ಮ ಕಾರ್ಖಾನೆ ಅವ್ರಿಗೆ ಚಿಂತೆ ಐತಿ. ಇದು ಬಿಜಾಪುರಕ್ಕೆ ಹೋಗೈತಿ ಗಾಳಿ. ಇದು ಗಾಳಿ ಇದು ಬೆಳಗಾವಿ ಜಿಲ್ಲೆಗೆ ಅಷ್ಟೇ ಸೀಮಿತ ಅಲ್ಲ. ಇವತ್ತು ಬಾಗಲಕೋಟೆ, ಬೆಳಗಾವಿ, ಬಿಜಾಪುರ, ಇವತ್ತು ಹಳ್ಳ್ಯಾಳ ಏನು 3-4 ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಇದು ಕಬ್ಬು ಬೆಳೆಗಾರರ ಜಾತ್ರೆ. ಜಾತ್ರೆಗೆ ನಾವೆಲ್ಲ ಜಾತ್ರೆಗೆ ಹೋಗ್ತು ಖರ್ಚು ಮಾಡಿ ಬರೋದು. ಅಲ್ಲಿ ಇಲ್ಲಿ ಖರ್ಚು ಮಾಡೋದು, ಊಟ ಮಾಡೋದು ಅಷ್ಟ. ಉಳಿದೆಲ್ಲ ಏನೈತಿ ಪಣ್ಣ ಮನೆಗೆ ಒಯ್ಯಾಕಾಗಿ ಜಾತ್ರೆ ಇದೆ, ಹೌದಲ್ಲ? ಮತ್ತ ಈಗ 2 ದಿವಸ 4-5 ದಿವಸ ಕೂತ್ರಿ ಗಚ್ಚಿ ಹಂಗ. ಒಂದು 100 ಟನ್ ಬೆಳೆಯವಂಗ ಇವತ್ತು 20,000 ರೂಪಾಯಿ ಲಾಭ ಆತ. 1000 ಟನ್ ಬೆಳಿತಕ್ಕಂಥ ಹುಲಿಗಳಿಗೆ 2 ಲಕ್ಷ ರೂಪಾಯಿ ಲಾಭ ಆತು.
500 ರೂಪಾಯಿ ಹಣ್ಣು ಬೆಳೆಯೋರು 1 ಲಕ್ಷ ರೂಪಾಯಿ ಎಷ್ಟು ಖರ್ಚು ಮಾಡಿರಪ್ಪ ಮನುಷ್ಯಾಗ ಒಂದು 500,000 ಖರ್ಚು ಮಾಡಿರ ತಿಳ್ಕೊ. ವಿಚಾರ ಮಾಡ್ರಿ. ಯಾಕಂತಂದ್ರ ಇದು ಇಲ್ಲೇ ಜಾತ್ರೆ ಮುಗಿಬಾರ್ದ. ನಮ್ಮ ಶಶಿಕಾಂತ್ ಗುರೂಜಿ ಅವ್ರ ನೇತೃತ್ವದಾಗ 10 ಲಕ್ಷ ಮಂದಿ ಅಧಿವೇಶನಕ್ಕೆ ಸೇರ್ಬೇಕಂತ ನಿರ್ಣಯ ಮಾಡಿದ್ವು. ಹೆಂಗ್ರಿ ಕುಮಾರಣ್ಣ ಸೇರ್ದು ಬೇಡ? ಯಾಕಂತಂದ್ರ ಅವು ಕಾರವಾರ ಹುಲಿಗೋಳ ಎಲ್ಲ ಹುಲಿಗಳು ಕೂಡ್ಬೇಕು ಬೆಳಗಾವಕಿನ ಬಾಳಂದ್ರೆ ಡಿಸೆಂಬರ್ 8 ತಾರೀಕು ಅಧಿವೇಶನ ಘೋಷಣೆ ಆಗೈತೆ ಸರ್. ತಾವೆಲ್ಲರಿಗೂ ವಿನಂತಿ ಮಾಡ್ಕೊತು. ಯಾಕಂದ್ರೆ ನಮಗೆ ಯಾರಿಗೆ ಹೇಳಕ್ ಟೈಮಿಂಗ್ ಇಲ್ಲ. ಹೆಂಗ್ ಗುರ್ಲಾಪುರ ಜಾತ್ರೆಗೆ ಬಂದಿರ್ಲ ಬೆಳಗಾವಿ ಡಿಸೆಂಬರ್ ಒಂದು ಡೇಟ್ ಫಿಕ್ಸ್ ಮಾಡ್ತು. ಅಲ್ಲಿ ಪಕ್ಷಾತೀತವಾಗಿ 10 ಲಕ್ಷ ಮಂದಿ ಕೂಡ್ದು ಅಂದ್ರ 8 ದಿವಸ 10 ದಿವಸ ಅಧಿವೇಶನ ಬೇರೆದವ್ರು ಮಾತಾಡಬಾರ್ದವ್ರ. ಬರೇ ರೈತರ ಚರ್ಚೆ ಮಾಡಿ. ಯಾಕಂದ್ರೆ ಬಹುಸಂಖ್ಯಾತರು ನಾವ್ ಈ ದೇಶಕ್ಕೆ ಬಹುಸಂಖ್ಯಾತರು ಟ್ಯಾಕ್ಸ್ ಕಟ್ಟೋರು ನಾವದು, ಊಟ ಹಾಕೋರು ನಾವದು. ಪುಕ್ಕಟ್ಟ 79 ವರ್ಷ ಅಲ್ಲ 106 ವರ್ಷ ಪುಕ್ಕಟ್ಟ ಆಹಾರವನ್ನು ಬೆಳೆದು ಕೊಟ್ಟವ್ರು ನಾವದು.